ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀಧರ ಟೀಕಾ ಸಹಿತ ಭಗವದ್ಗೀತೆಯಲ್ಲಿ ಕರ್ಮಯೋಗವೆಂಬ ತೃತೀಯೋಧ್ಯಾಯಕ್ಕೆ ಸ್ವಾಗತ. ಶ್ಲೋಕ 20ರಿಂದ 43. ಅಥ ತೃತೀಯೋಧ್ಯಾಯಃ ಕರ್ಮಯೋಗಃ. ಕರ್ಮಣ್ಯೇವ ಹಿ ಸಂಸಿದ್ಧಿಂ ಅಸ್ಥಿತಾ ಜನಕಾದಯಃ ಲೋಕಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ. ಜನಕನೇ ಮೊದಲಾದವರು ಕರ್ಮದಿಂದಲೇ ಸಿದ್ಧಿಯನ್ನು ಪಡೆದರು. ಜನರಿಗೆ ಮಾದರಿ ತೋರುವುದಕ್ಕಾದರೂ ನೀನು ಕರ್ಮ ಮಾಡಬೇಕು. ಇಲ್ಲಿ ಜನಕನೇ ಮೊದಲಾದವರು ಕರ್ಮದಿಂದಲೇ ಮನಸ್ಸನ್ನು ಶುದ್ಧಿಗೊಳಿಸಿಕೊಂಡವರಾಗಿ ಸಿದ್ಧಿಯನ್ನು ಅಂದರೆ ಪೂರ್ಣ ಜ್ಞಾನವನ್ನು ಪಡೆದರು ಎಂದು ಅರ್ಥ. ಒಂದು ವೇಳೆ ನೀನು ನಿನ್ನನ್ನು ಪೂರ್ಣ ಜ್ಞಾನಿ ಎಂದು ಭಾವಿಸಿದ್ದರೆ ಆಗಲೂ ಕೂಡ ಕರ್ಮ ಮಾಡುವುದೇ ನಿನಗೆ ತಕ್ಕದ್ದು ಎನ್ನುತ್ತಾನೆ. ಶ್ಲೋಕದ 2ನೇ ಭಾಗದಲ್ಲಿ ಜನರಿಗೆ ಒಂದು ಮಾದರಿಯನ್ನು ತೋರುವುದಕ್ಕಾದರೂ ನೀನು ಕರ್ಮ ಮಾಡಬೇಕು ಎಂದು, ಅಂದರೆ ಜನರಿಗೆ ಮಾದರಿ ತೋರುವುದು ಎಂದರೆ ಅವರನ್ನು ತಮ್ಮ ಕರ್ತವ್ಯಗಳಲ್ಲಿ ತೊಡಗಿಸುವುದು ಎಂದು ಅರ್ಥ. ನಾನು ಕರ್ಮ ಮಾಡಿದರೆ ಜನರೆಲ್ಲ ತಾವೂ ಮಾಡುತ್ತಾರೆ, ಇಲ್ಲವಾದರೆ ಜ್ಞಾನಿಯ ಉದಾಹರಣೆಯನ್ನು ನೋಡಿ ಅಜ್ಞಾನಿಯು ಕರ್ಮ ಮಾಡುವುದನ್ನು ಬಿಟ್ಟು ಹಾಳಾಗುತ್ತಾನೆ ಎಂದು ಹೀಗೆ ತಿಳಿದು ಲೋಕದ ಜನರ ಹಿತವನ್ನಾದರೂ ಗಮನದಲ್ಲಿ ಇಟ್ಟುಕೊಂಡು ನೀನು ಕರ್ಮವನ್ನು ಮಾಡುವುದೇ ತಕ್ಕುದಾಗಿದೆ ಹೊರತು ಕರ್ಮವನ್ನು ತ್ಯಜಿಸುವುದು ಸರಿಯಲ್ಲ ಎಂದು ಅರ್ಥ. ಜ್ಞಾನಿಯಾದವನು ಕರ್ಮ ಮಾಡಿದರೆ ಅದು ಹೇಗೆ ಜನರಿಗೆ ಮಾದರಿಯಾಗುತ್ತದೆ ಎಂಬುದನ್ನು ಹೇಳುತ್ತಾನೆ. ಯದ್ಯದಾಚರತಿ ಶ್ರೇಷ್ಠಃ ತತ್ತದೇವೇತರೋ ಜನಃ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ. ಶ್ರೇಷ್ಠನಾದ ಪುರುಷನು ಯಾವುದನ್ನು ಮಾಡುವನೋ ಇತರ ಜನರು ಅದನ್ನೇ ಮಾಡುವರು. ಅವನು ಯಾವುದನ್ನು ಸರಿಯೆಂದು ಒಪ್ಪುವನೋ ಜನರು ಅದನ್ನೇ ಅನುಸರಿಸುವರು. ಶ್ರೇಷ್ಠನಾದ ಪುರುಷನು ಯಾವುದನ್ನು ಮಾಡುವನೋ ಜೀವನದಲ್ಲಿ ಇತರ ಸಾಮಾನ್ಯ ಜನರು ಕೂಡ ಅದನ್ನೇ ಅನುಸರಿಸುವರು. ಅವನು ಅಂದರೆ ಶ್ರೇಷ್ಠ ಪುರುಷನು ಯಾವುದನ್ನು ಅಂದರೆ ಯಾವ ಶಾಸ್ತ್ರವನ್ನು ಸರಿಯೆಂದು ಒಪ್ಪುವನೋ ಅದು ಕರ್ಮ ಮಾಡಬೇಕು ಎನ್ನುವ ಶಾಸ್ತ್ರವಾದರೂ ಸರಿ ಅಥವಾ ತ್ಯಾಗ ವೈರಾಗ್ಯಗಳನ್ನು ಹೇಳುವ ಶಾಸ್ತ್ರವಾದರೂ ಸರಿಯೇ, ಜನರು ಕೂಡ ಅದನ್ನೇ ಅನುಸರಿಸುವರು. ಈ ವಿಷಯದಲ್ಲಿ ನಾನೇ ಉದಾಹರಣೆ ಎಂದು ಮುಂದಿನ 3 ಶ್ಲೋಕಗಳಲ್ಲಿ ಭಗವಂತನು ಹೇಳುತ್ತಿದ್ದಾನೆ. ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನವಾಪ್ತಮವಾಪ್ತವ್ಯಂ ವರ್ತಯೇವ ಚ ಕರ್ಮಣಿ. ಎಲೈ ಪಾರ್ಥ, ನಾನು ಮಾಡಬೇಕಾದ ಕರ್ತವ್ಯ ಯಾವುದೂ ಇಲ್ಲ ಅಥವಾ ನಾನು ಪಡೆಯದ ಈಗ ಪಡೆಯಬೇಕಾದ ವಸ್ತು 3 ಲೋಕಗಳಲ್ಲೂ ಇಲ್ಲ, ಆದರೂ ನಾನು ಕರ್ಮದಲ್ಲಿ ತೊಡಗಿದ್ದೇನೆ. ಅರ್ಜುನನನ್ನು ಕುರಿತು ಕೃಷ್ಣನು ಹೇಳುತ್ತಾನೆ, ಎಲೈ ಪಾರ್ಥ, ನಾನು ಮಾಡಬೇಕಾದ ಕರ್ತವ್ಯ ಅಂದರೆ ಶ್ರೀಕೃಷ್ಣನು ಮಾಡಬೇಕಾದ ಕರ್ತವ್ಯ ಎಂಬಂತೆ ಯಾವುದೂ ಇಲ್ಲ. ಏಕೆಂದರೆ 3 ಲೋಕಗಳಲ್ಲೂ ಕೂಡ ನಾನು ಪಡೆಯದೇ ಇದ್ದ ಅಥವಾ ಈಗ ಪಡೆಯಬೇಕಾಗಿರುವಂತಹ ವಸ್ತುವು ಯಾವುದೂ ಇಲ್ಲ. ಆದರೂ ಕೂಡ ನಾನು ಕರ್ಮದಲ್ಲಿ ತೊಡಗಿಯೇ ಇದ್ದೇನೆ, ಅಂದರೆ ಕರ್ಮವನ್ನು ಖಂಡಿತವಾಗಿಯೂ ಮಾಡುತ್ತಿದ್ದೇನೆ. ಏಕೆ ಕರ್ಮ ಮಾಡುತ್ತಿದ್ದೇನೆ ಎಂದರೆ ನಾನು ಕರ್ಮವನ್ನು ಮಾಡದೇ ಇದ್ದರೆ ಜಗತ್ತು ನಾಶ ಹೊಂದುತ್ತದೆ ಎಂಬುದನ್ನು ಇಲ್ಲಿ ಈ ಶ್ಲೋಕದಲ್ಲಿ ಸೂಚಿಸುತ್ತಿದ್ದಾನೆ. ಯದಿ ಹ್ಯಹಂ ನ ವರ್ತೇಯ ಜಾತು ಕರ್ಮಣ್ಯತಂದ್ರಿತಃ ಮಮ ವರ್ತ್ಮಾನುವರ್ತಂತೆ ಮನುಷ್ಯಾಃ ಪಾರ್ಥ ಸರ್ವಶಃ. ಎಲೈ ಪಾರ್ಥ, ಒಂದು ವೇಳೆ ಎಂದಾದರೂ ನಾನು ಕರ್ಮದಲ್ಲಿ ಎಚ್ಚರದಿಂದ ತೊಡಗಿದ್ದರೆ ಆಗ ಜನರು ಎಲ್ಲ ರೀತಿಯಲ್ಲೂ ನನ್ನ ಹಾದಿಯನ್ನೇ ಹಿಡಿಯುತ್ತಾರೆ. ಒಂದು ವೇಳೆ ಎಂದಾದರೂ ಯಾವಾಗಲೂ ಕರ್ಮದಲ್ಲಿ ಎಚ್ಚರದಿಂದ ಜಾಗರೂಕನಾಗಿದ್ದುಕೊಂಡು ತೊಡಗದಿದ್ದರೆ
ಅಂದರೆ ಕರ್ಮವನ್ನು ಮಾಡದೇ ಇದ್ದರೆ ಆಗ ಜನರು ನನ್ನ ಹಾದಿಯನ್ನೇ ಹಿಡಿಯುತ್ತಾರೆ, ಅನುಸರಿಸುತ್ತಾರೆ. ಆಗ ಏನಾದೀತು ಎಂಬುದನ್ನು ಹೇಳುತ್ತಾನೆ. ಉತ್ಸೀದೇಯುರಿಮೇ ಲೋಕಾ ನ ಕುರ್ಯಾಂ ಕರ್ಮ ಚೇದಹಂ ಸಂಕರಸ್ಯ ಚ ಕರ್ತಾ ಸ್ಯಾಂ ಉಪಹನ್ಯಾಮಿ ಮಾಃ ಪ್ರಜಾಃ. ನಾನು ಕರ್ಮ ಮಾಡದಿದ್ದರೆ ಈ ಲೋಕಗಳು ಹಾಳಾಗುವವು. ನಾನು ವರ್ಣಸಂಕರ ಉಂಟಾಗುವುದಕ್ಕೆ ನಾನೇ ಕಾರಣನಾದೇನು ಮತ್ತು ಈ ಜನರನ್ನೂ ನಾನು ಹಾಳುಗೆಡವಿದಂತಾಯಿತು. ಇಲ್ಲಿ ಹಾಳಾಗುವವು ಎಂದರೆ ಕರ್ಮ ನಡೆಯದ ಕಾರಣ ನಾಶವಾಗುವವು ಮತ್ತು ಅದರಿಂದ ಯಾವ ವರ್ಣಸಂಕರವು ಉಂಟಾಗುವುದೋ ಅದನ್ನೂ ನಾನೇ ಮಾಡಿದಂತಾಯಿತು. ಹೀಗೆ ನಾನೇ ಜನರನ್ನು ಹಾಳುಗೆಡವಿದಂತಾಯಿತು ಎಂದರೆ ಕಲುಷಿತರನ್ನಾಗಿ ಮಾಡಿದಂತೆ ಆಗುತ್ತದೆ. ಆದ್ದರಿಂದ ಆತ್ಮಜ್ಞಾನಿಗಳೂ ಕೂಡ ಜಗತ್ತಿನ ಮೇಲೆ ಕರುಣೆ ಇಟ್ಟು ಲೋಕಹಿತಕ್ಕಾಗಿ ಕರ್ಮ ಮಾಡಬೇಕು ಎನ್ನುತ್ತಾ ಈ ವಿಷಯವನ್ನು ಮುಂದಿನ ಶ್ಲೋಕದೊಂದಿಗೆ ಕೊನೆಗಾಣಿಸುತ್ತಾನೆ. ಸಕ್ತಾ ಕರ್ಮಣ್ಯ ವಿದ್ವಾಂಸಃ ಯಥಾ ಕುರ್ವಂತಿ ಭಾರತ ಕುರ್ಯಾದ್ವಿದ್ವಾಂಸ್ತಥಾ ಸಕ್ತಃ ಚಿಕೀರ್ಷುರ್ಲೋಕ ಸಂಗ್ರಹಂ. ಎಲೈ ಭಾರತ, ಅಂದರೆ ಅರ್ಜುನ, ಕರ್ಮದಲ್ಲಿ ಆಸಕ್ತರಾದ ಅಜ್ಞಾನಿಗಳು ಹೇಗೆ ಕರ್ಮವನ್ನು ಮಾಡುವರೋ ಹಾಗೆ ಅನಾಸಕ್ತನಾದ ಜ್ಞಾನಿಯು ಲೋಕಹಿತವನ್ನು ಉಂಟು ಮಾಡುವ ಆಸೆಯಿಂದ ಕರ್ಮವನ್ನು ಮಾಡಬೇಕು. ಕರ್ಮದಲ್ಲಿ ಆಸಕ್ತರಾದ, ಅಂದರೆ ಕರ್ಮ ಫಲಗಳಲ್ಲಿ ಬಲವಾದ ಆಸೆಯುಳ್ಳವರಾಗಿ ಅಜ್ಞಾನಿಗಳು ಹೇಗೆ ಕರ್ಮ ಮಾಡುವರೋ ಜ್ಞಾನಿಯೂ ಕೂಡ ಅದೇ ರೀತಿಯಲ್ಲಿ ಲೋಕಹಿತವನ್ನು ಉಂಟು ಮಾಡುವ ಆಸೆಯಿಂದ ಅನಾಸಕ್ತನಾಗಿ ಇದ್ದುಕೊಂಡು ಕರ್ಮವನ್ನು ಮಾಡಬೇಕು. ಅಲ್ಲ, ಲೋಕಹಿತವನ್ನುಂಟು ಮಾಡುವ ದೃಷ್ಟಿಯಿಂದ ಅವರು ಕರ್ಮ ಮಾಡುವುದಾದರೆ, ಲೋಕಹಿತವನ್ನು ಉಂಟು ಮಾಡುವ ದೃಷ್ಟಿಯಿಂದ ಅವರು ಕರ್ಮ ಮಾಡುವುದಾದರೆ ಕೃಪೆ ಮಾಡಿ ಜನರಿಗೆ ತತ್ವಜ್ಞಾನವನ್ನೇ ಬೋಧಿಸುವುದು ಒಳ್ಳೆಯದಲ್ಲವೇ ಎಂದರೆ ಅದು ಹಾಗೆ ಆಗುವುದಿಲ್ಲ. ನ ಬುದ್ಧಿಭೇದಂ ಜನಯೇತ್ ಅಜ್ಞಾನಾಂ ಕರ್ಮ ಸಂಗಿನಾಂ ಜೋಷಯೇತ್ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತಃ ಸಮಾಚರನ್. ಕರ್ಮದಲ್ಲಿ ಆಸಕ್ತರಾದ ಅಜ್ಞಾನಿಗಳ ವಿಶ್ವಾಸವನ್ನು ಕದಲಿಸಬಾರದು. ಜ್ಞಾನಿಯಾದವನು ಕರ್ಮಗಳನ್ನು ಮುತುವರ್ಜಿಯಿಂದ ಮಾಡುತ್ತಾ ಅವರಿಗೆ ಕೂಡ, ಅಂದರೆ ಆ ಅಜ್ಞಾನಿಗಳಿಗೆ ಕೂಡ ಎಲ್ಲ ಕರ್ಮಗಳಲ್ಲೂ ಒಲವು ಮೂಡಿಸಬೇಕು. ಅಜ್ಞಾನಿಗಳ ಆ ಕಾರಣದಿಂದಲೇ ಕರ್ಮದಲ್ಲಿ ಆಸಕ್ತರಾದ ಜನರ ವಿಶ್ವಾಸವನ್ನು ಕದಲಿಸಬಾರದು. ಆತ್ಮವು ಯಾವ ಕೆಲಸದಲ್ಲೂ ಕರ್ತೃವಾಗುವುದಿಲ್ಲ ಎಂದು ಬೋಧಿಸುವ ಮೂಲಕ ಕರ್ಮದಲ್ಲಿ ಅವರಿಗಿರುವ ವಿಶ್ವಾಸವನ್ನು ಬದಲಿಸಬಾರದು. ಅಂದರೆ ಅವರ ಮನಸ್ಸನ್ನು ಕರ್ಮದಿಂದ ವಿಮುಖಗೊಳಿಸಬಾರದು. ಅದಕ್ಕೆ ಬದಲು ಒಲವು ಮೂಡಿಸಬೇಕು, ಕರ್ಮಗೈಯುವಂತೆ ಮಾಡಬೇಕು. ಶ್ಲೋಕದಲ್ಲಿ ಬರುವ ಜೋಷಯೇತ್, ಅಂದರೆ ಒಲವು ಮೂಡಿಸಬೇಕು ಎಂಬ ಪದವು ಜುಷ ಪ್ರೀತಿ ಸೇವನಯೋಹೋ ಎಂಬ ಧಾತುವಿನಿಂದ ಹುಟ್ಟಿದೆ. ಜುಷ ಧಾತುವು ಪ್ರೀತಿಸು, ಆದರದಿಂದ ತನ್ನನ್ನು ತಾನು ತೊಡಗಿಸಿಕೋ ಎಂಬ ಅರ್ಥದಲ್ಲಿ ಬಳಸಲ್ಪಡುತ್ತದೆ. ಅಂದರೆ ಅಜ್ಞಾನಿಗಳಿಂದ ಕರ್ಮಗಳನ್ನು ಮಾಡಿಸಬೇಕು ಎಂದರ್ಥ. ಹೇಗೆ? ಮುತುವರ್ಜಿಯಿಂದ, ಅಂದರೆ ನಿಗಾ ಇಟ್ಟು ಸ್ವತಃ ತಾನೂ ಕರ್ಮಗಳನ್ನು ಮಾಡುತ್ತಾ ಅಜ್ಞಾನಿಗಳು ಮಾಡುವಂತೆ ಪ್ರೇರಣೆ ಕೊಡಬೇಕು. ವಿಶ್ವಾಸವನ್ನು ಕದಲಿಸಿ ಬಿಟ್ಟರೆ ಇತ್ತ ಕರ್ಮದಲ್ಲಿನ ಅವರ ಕಳಕಳಿ ಅಳಿಸಿ ಹೋಗುತ್ತದೆ, ಅತ್ತ ಜ್ಞಾನವೂ ಮೂಡುವುದಿಲ್ಲ. ಹೀಗೆ ಅವರು ಎರಡನ್ನೂ ಕಳೆದುಕೊಳ್ಳುವಂತಾಗುತ್ತದೆ ಎಂಬುದು ಭಾವಾರ್ಥ. ಇನ್ನು ಜ್ಞಾನಿಯೂ ಕೂಡ ಕರ್ಮ ಮಾಡಬೇಕು ಅಂದ ಮೇಲೆ ಅಜ್ಞಾನಿಗೂ ಜ್ಞಾನಿಗೂ ವ್ಯತ್ಯಾಸವೇನಿದೆ ಎಂಬ ಸಂಶಯವನ್ನು ಊಹಿಸಿ ಅವರಿಬ್ಬರಲ್ಲಿನ, ಅಂದರೆ ಜ್ಞಾನಿ ಮತ್ತು ಅಜ್ಞಾನಿಯ ನಡುವಿನ ವ್ಯತ್ಯಾಸವನ್ನು ಮುಂದಿನ 2 ಶ್ಲೋಕಗಳಲ್ಲಿ ಹೇಳುತ್ತಾನೆ. ಪ್ರಕೃತೆ ಕ್ರಿಯಮಾಣಾನಿ ಗುಣೈಃ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ಎಲ್ಲ ವಿಷಯಗಳಲ್ಲೂ ಪ್ರಕೃತಿಯ ಗುಣಗಳು ಕೆಲಸ ಮಾಡುತ್ತವೆ.
ಅಹಂಕಾರದಿಂದ ಮೂಢನಾದವನು ನಾನು ಕರ್ತೃ ಅಂದರೆ ಮಾಡುತ್ತಿರುವವನು ನಾನೇ ಎಂದು ಭಾವಿಸಿಕೊಂಡು ಕೆಲಸ ಮಾಡುತ್ತಾನೆ. ಅಹಂಕಾರ ವಿಮೂಢಾತ್ಮ ಅಂದರೆ ಅಹಂಕಾರೇಣ ವಿಮೂಢ ಆತ್ಮ ಯಸ್ಯ ಸಹ, ಅಹಂಕಾರದಿಂದ ಮರುಳಾದ ಬುದ್ಧಿ ಯಾರದೋ ಅವನು ಅಹಂಕಾರ ವಿಮೂಢಾತ್ಮ. ಎಲ್ಲ ವಿಷಯಗಳಲ್ಲೂ ಎಲ್ಲ ಬಗೆಯಿಂದಲೂ ಪ್ರಕೃತಿಯ ಗುಣಗಳು, ಪ್ರಕೃತಿಯಿಂದ ಹುಟ್ಟಿದ ಇಂದ್ರಿಯಗಳು ಮಾಡುತ್ತಿರುವ ಯಾವ ಕರ್ಮಗಳಿವೆಯೋ ಅದನ್ನು ನಾನೇ ಕರ್ತೃ ಅಂದರೆ ನಾನೇ ಮಾಡುತ್ತಿರುವೆನು ಎಂದು ಅಜ್ಞಾನಿಯಾದವನು ಭಾವಿಸುತ್ತಾನೆ. ಅದಕ್ಕೆ ಕಾರಣ ಅಹಂಕಾರದಿಂದ ಇಂದ್ರಿಯ ಮೊದಲಾದವುಗಳೇ ಆತ್ಮ ಎಂದು ತಪ್ಪಾಗಿ ಕಂಡದ್ದರಿಂದ ಮೂಢನಾದವನು, ಮರುಳಾದ ಬುದ್ಧಿಯುಳ್ಳವನು ಅವನು. ಆದರೆ ಜ್ಞಾನಿಯು ಹಾಗೆ ಭಾವಿಸುವುದಿಲ್ಲ ಎನ್ನುತ್ತಾನೆ ಭಗವಂತ. ತತ್ವವಿತ್ತು ಮಹಾಬಾಹೋ ಗುಣಕರ್ಮ ವಿಭಾಗಯೋ ಗುಣಾ ಗುಣೇಶು ವರ್ತಂತೆ ಇತಿ ಮತ್ವಾ ನ ಸಜ್ಜತೆ. ಆದರೆ ಎಲೆ ಮಹಾಬಾಹುವೆ ಅಂದರೆ ಅರ್ಜುನ, ಗುಣಗಳು ಹಾಗೂ ಅವುಗಳ ಕರ್ಮಗಳು ಈ ವಿಭಾಗದ ಸತ್ಯತೆಯನ್ನು ಬಲ್ಲವನು. ಗುಣಗಳು ಗುಣಗಳಲ್ಲಿ ನೆಲೆಸಿವೆ ಎಂದು ತಿಳಿದು ಆಸಕ್ತನಾಗುವುದಿಲ್ಲ. ಅಂದರೆ ನಾನು ಗುಣಗಳಿಂದ ಕೂಡಿದವನಲ್ಲ ಎಂಬ ತಿಳಿವು ಗುಣಗಳಿಗಿಂತ ಅಂದರೆ ಇಂದ್ರಿಯಗಳಿಗಿಂತ ಆತ್ಮನು ಬೇರೆ ಎಂಬ ವಿಂಗಡಣೆಯನ್ನು ತೋರಿಸುತ್ತದೆ. ನನಗೆ ಯಾವ ಕರ್ಮಗಳೂ ಇಲ್ಲ ಎಂಬ ಅರಿವು ಕರ್ಮಗಳಿಗಿಂತ ಆತ್ಮವು ಭಿನ್ನವಾದುದು ಎಂಬ ವಿಭಾಗವನ್ನು ತೋರಿಸುತ್ತದೆ. ಆ ಗುಣಕರ್ಮಗಳ ವಿಭಾಗದ ಅಂದರೆ ಆತ್ಮಕ್ಕಿಂತ ಅವು ಬೇರೆ ಎಂಬ ಸತ್ಯತೆಯನ್ನು ಯಾರು ಮನಗಂಡಿರುತ್ತಾನೋ ಅವನು ಕರ್ಮಗಳಲ್ಲಿ ಆಸಕ್ತನಾಗುವುದಿಲ್ಲ. ಅಂದರೆ ನಾನೇ ಕರ್ತೃ ಎಂದು ಬೀಗುವುದಿಲ್ಲ. ಅದಕ್ಕೆ ಕಾರಣ ಅಂದರೆ ಹಾಗೆ ಬೀಗದೇ ಇರಲು ಕಾರಣ ಗುಣಗಳು ಅಂದರೆ ಇಂದ್ರಿಯಗಳು ಗುಣಗಳಲ್ಲಿ ಅಂದರೆ ವಿಷಯ ವಸ್ತುಗಳಲ್ಲಿ, ಗುಣಗಳಲ್ಲಿ ಅಂದರೆ ಇಂದ್ರಿಯಗಳು ವಿಷಯ ವಸ್ತುಗಳಲ್ಲಿ ನೆಲೆಸಿವೆ ಅಂದರೆ ಕಾರ್ಯಶೀಲವಾಗಿವೆಯೇ ಹೊರತು, ಇಂದ್ರಿಯಗಳು ವಿಷಯ ವಸ್ತುಗಳಲ್ಲಿ ಕಾರ್ಯಶೀಲವಾಗಿದೆಯೇ ಹೊರತು ನಾನಲ್ಲ ಎಂದು ಜ್ಞಾನಿಯಾದವನು ತಿಳಿದಿರುತ್ತಾನೆ. ಅಜ್ಞಾನಿಗಳ ವಿಶ್ವಾಸವನ್ನು ಕದಲಿಸಬಾರದು ಎಂಬುದರ ಕುರಿತು ಹೇಳಿದ್ದನ್ನು ಈಗ ಮುಗಿಸುತ್ತಾನೆ. ಪ್ರಕೃತಿರ್ಗುಣ ಸಮ್ಮೂಢಾ ಸಜ್ಜಂತೆ ಗುಣಕರ್ಮಸು ತಾನ ಕೃತ್ಸ್ನವಿದೋ ಬಂಧಾನ್ ಕೃತ್ಸ್ನವಿನ್ನ ವಿಚಾಲಯೇತ್. ಪ್ರಕೃತಿಯ ಗುಣಗಳಿಂದ ಮರುಳಾದವರು ಗುಣಗಳಲ್ಲಿ ಅಂದರೆ ಅವುಗಳ ಕಾರ್ಯಗಳಲ್ಲಿ ಆಸಕ್ತರಾಗಿರುವರು. ಎಲ್ಲವನ್ನೂ ಬಲ್ಲವನು ಈ ಅರೆಬರೆ ತಿಳಿವಿನ ಮಂದಬುದ್ಧಿಯವರನ್ನು ವಿಚಲಿತರನ್ನಾಗಿಸಬಾರದು. ಇಲ್ಲಿ ಯಾರು ಪ್ರಕೃತಿಯ ಗುಣಗಳಾದಂತಹ ಸತ್ವ ರಜ ತಮ ಇವುಗಳಿಂದ ಮರುಳಾಗಿರುವರೋ ಅವರು ಗುಣಗಳಲ್ಲಿ ಅಂದರೆ ಇಂದ್ರಿಯಗಳಲ್ಲಿ ಹಾಗೂ ಅವುಗಳ ಕಾರ್ಯಗಳಲ್ಲಿ ಆಸಕ್ತರಾಗುವರು. ಅಂದರೆ ನಾವು ಮಾಡುತ್ತಿರುವೆವು ಎಂದು ತಿಳಿದು ಆಸಕ್ತರಾಗುವರು. ಆ ಅರೆಬರೆ ತಿಳಿವಿನ ಮಂದಬುದ್ಧಿಯವರನ್ನು ಎಲ್ಲವನ್ನೂ ಬಲ್ಲವನು ಅಂದರೆ ಸರ್ವಜ್ಞನಾದವನು ವಿಚಲಿತರನ್ನಾಗಿಸಬಾರದು. ಅಂದರೆ ಅವರ ವಿಶ್ವಾಸವನ್ನು ಕದಲಿಸಬಾರದು. ಹೀಗಾಗಿ ತತ್ವಜ್ಞಾನಿಗಳು ಕೂಡ ಕರ್ಮವನ್ನು ಮಾಡಬೇಕು. ನೀನಾದರೂ ಇನ್ನೂ ತತ್ವಜ್ಞಾನವನ್ನು ಹೊಂದಿಲ್ಲ, ಆದ್ದರಿಂದ ಸುಮ್ಮನೆ ಕರ್ಮವನ್ನೇ ಮಾಡು ಎಂದು ಹೇಳುತ್ತಾನೆ. ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸ ನಿರಾಶೀರ್ನಿರ್ಮಮೋ ಭೂತ್ವಾ ಯುಧ್ಯಸ್ವ ವಿಗತಜ್ವರಃ. ಎಲ್ಲ ಕರ್ಮಗಳನ್ನು ನನ್ನಲ್ಲಿ ಬಿಟ್ಟು ಮನಸ್ಸನ್ನು ಆತ್ಮದಲ್ಲಿ ನೆಲೆಗೊಳಿಸಿ ಆಸೆಯನ್ನು ತೊರೆದು ಮಮತೆ ಇಲ್ಲದವನಾಗಿ ಕಾತರ ಕಳವಳಗಳನ್ನು ಬಿಟ್ಟು ಯುದ್ಧ ಮಾಡು. ಇಲ್ಲಿ ಎಲ್ಲಾ ಕರ್ಮಗಳನ್ನು ನನ್ನಲ್ಲಿ ಸಮರ್ಪಿಸಿ ಮನಸ್ಸನ್ನು ಆತ್ಮದಲ್ಲಿ ನೆಲೆಗೊಳಿಸಿ ಅಂದರೆ ಅಂತರ್ಯಾಮಿಯಾದ ಭಗವಂತನ ಪ್ರೇರಣೆಯಂತೆ ನಾನು ಮಾಡುತ್ತಿದ್ದೇನೆ ಎಂಬ ದೃಷ್ಟಿಯಿಂದ ಆಶೆಯನ್ನು ತೊರೆದು ಅಂದರೆ ಆಸಕ್ತಿ ಇಲ್ಲದರಿಂದಲೇ ಮಮತೆ ಇಲ್ಲದವನಾಗಿ ಈ ಕರ್ಮವು ನನ್ನ ಸಲುವಾಗಿ ನನ್ನ ಉದ್ದೇಶವನ್ನು ಈಡೇರಿಸುವುದಕ್ಕಾಗಿ
ಎಂಬಂತಹ ಮಮತೆ ಇಲ್ಲದವನಾಗಿ ಕಾತರ ಕಳವಳಗಳನ್ನು ಬಿಟ್ಟು ಅಂದರೆ ಶೋಕವನ್ನು ತೊರೆದು ಯುದ್ಧ ಮಾಡು. ಹೀಗೆ ಕರ್ಮ ಮಾಡುವುದರ ಪ್ರಯೋಜನ ಹೇಳುತ್ತಾನೆ ಭಗವಂತ. ಏಮೇ ಮತಮಿದಂ ನಿತ್ಯಂ ಅನುತಿಷ್ಠಂತಿ ಮಾನವಾಃ ಶ್ರದ್ಧಾವಂತೋ ನ ಸೋಯಂತಃ ಮುಚ್ಯಂತೆ ತೇಪಿ ಕರ್ಮಭಿಃ. ಯಾವ ಮನುಷ್ಯರು ಶ್ರದ್ಧೆಯುಳ್ಳವರಾಗಿ ಅಸೂಯೆ ಇಲ್ಲದವರಾಗಿ ನನ್ನ ಈ ಬೋಧನೆಯನ್ನು ಯಾವಾಗಲೂ ಅನುಷ್ಠಾನ ಮಾಡುವರೋ ಅಂದರೆ ಆಚರಣೆಗೆ ತರುವರೋ ಅವರೂ ಕೂಡ ಕರ್ಮಗಳಿಂದ ಮುಕ್ತರಾಗುವರು. ಅಂದರೆ ನನ್ನ ಈ ಮಾತಿನಲ್ಲಿ ಶ್ರದ್ಧೆಯುಳ್ಳವರಾಗಿ ಅಸೂಯೆ ಇಲ್ಲದವರಾಗಿ ಅಂದರೆ ನಾನು ಅವರನ್ನು ದುಃಖಮಯವಾದ ಕಾರ್ಯದಲ್ಲಿ ತೊಡಗಿಸುತ್ತಿದ್ದೇನೆ ಎಂಬುದಾಗಿ ನನ್ನಲ್ಲಿಯೇ ದೋಷವನ್ನು ಕಾಣದೆ ಯಾರು ನನ್ನ ಈ ಬೋಧನೆಯನ್ನು ಅನುಷ್ಠಾನ ಮಾಡುವರೋ ಅವರೂ ಕೂಡ ಕರ್ಮ ಮಾಡುತ್ತಾ ನಿಧಾನವಾಗಿ ಪೂರ್ಣ ಜ್ಞಾನಿಯಂತೆ ಕರ್ಮಗಳಿಂದ ಮುಕ್ತರಾಗುವರು. ಹಾಗೆ ಮಾಡದೆ ಹೋದರೆ ಅಂದರೆ ಕರ್ಮದಲ್ಲಿ ತೊಡಗದೆ ಹೋದರೆ ಆಗುವ ದೋಷವನ್ನು ಹೇಳುತ್ತಾನೆ. ಏತ್ವೇತದಭ್ಯಸೂಯಂತಃ ನಾನುತಿಷ್ಠಂತಿ ಮೇ ಮತಂ ಸರ್ವಜ್ಞಾನ ವಿಮೂಢಾಂಸ್ತಾಂ ವಿದ್ಧಿ ನಷ್ಟಾನ ಚೇತಸಃ. ಆದರೆ ಯಾರು ನನ್ನ ಈ ಬೋಧನೆಯನ್ನು ಅಸೂಯೆಯಿಂದ ಕಾಣುತ್ತಾ ಅನುಷ್ಠಾನ ಮಾಡುವುದಿಲ್ಲವೋ ಅಂತಹವರು ಮೂರ್ಖರು, ಎಲ್ಲ ವಿಷಯದಲ್ಲೂ ದಡ್ಡರು ಮತ್ತು ನಾಶ ಹೊಂದಿದವರು ಎಂದು ತಿಳಿ. ಆದರೆ ಯಾರು ನನ್ನ ಬೋಧನೆಯನ್ನು ಅಂದರೆ ಭಗವಂತನ ಸಲುವಾಗಿ ಕರ್ಮ ಮಾಡಬೇಕು ಎಂಬ ಆದೇಶವನ್ನು ಅಸೂಯೆಯಿಂದ ಕಾಣುತ್ತಾ ಅಂದರೆ ದ್ವೇಷಿಸುತ್ತಾ ಅನುಷ್ಠಾನ ಮಾಡುವುದಿಲ್ಲವೋ ಅವರು ಮೂರ್ಖರು ಅಂದರೆ ಅವಿವೇಕಿಗಳು. ಮತ್ತು ಆದ್ದರಿಂದ ಎಲ್ಲ ವಿಷಯದಲ್ಲೂ ಅಂದರೆ ಕರ್ಮದ ವಿಷಯದಲ್ಲೂ ಬ್ರಹ್ಮದ ವಿಷಯದಲ್ಲೂ ಯಾವ ಜ್ಞಾನವಿರಬೇಕು ಅದಿಲ್ಲದ ಅವರನ್ನು ದಡ್ಡರು ಮತ್ತು ನಾಶ ಹೊಂದಿದವರು ಎಂದು ತಿಳಿ. ಹಾಗಾದರೆ ಅದು ಅಂತಹ ಮಹಾಫಲಗಳನ್ನು ಕೊಡುವುದಾದರೆ ಎಲ್ಲರೂ ಇಂದ್ರಿಯಗಳನ್ನು ನಿಗ್ರಹಿಸಿ ಅನಾಸಕ್ತರಾಗಿ ಸ್ವಧರ್ಮವನ್ನೇ ಅಂದರೆ ತಮ್ಮ ಕರ್ತವ್ಯಗಳನ್ನೇ ಏಕೆ ಆಚರಿಸುವುದಿಲ್ಲ ಎಂಬ ಶಂಕೆಗೆ ಭಗವಂತನು ಉತ್ತರಿಸುತ್ತಾನೆ. ಸದೃಶಂ ಚೇಷ್ಟತೆ ಸ್ವಸ್ಯಾಃ ಪ್ರಕೃತಿರ್ಜ್ಞಾನವಾನಪಿ ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹ ಕಿಂ ಕರಿಷ್ಯತಿ. ಜ್ಞಾನಿಯಾದವನೂ ಕೂಡ ತನ್ನ ಪ್ರಕೃತಿಗೆ ತಕ್ಕಂತೆ ನಡೆದುಕೊಳ್ಳುತ್ತಾನೆ. ಜೀವಿಗಳು ತಮ್ಮ ಪ್ರಕೃತಿಗೆ ಅನುಗುಣವಾಗಿ ಇರುತ್ತವೆ. ನಿಗ್ರಹ ಏನು ಮಾಡಬಲ್ಲದು? ಇಲ್ಲಿ ಪ್ರಕೃತಿ ಎಂದರೆ ಹಿಂದೆ ತಾನು ಮಾಡಿದ ಕರ್ಮದ ಸಂಸ್ಕಾರಗಳಿಗೆ ಅಧೀನವಾಗಿರುವ ಸ್ವಭಾವ. ಜ್ಞಾನಿಯಾದವನೂ ಕೂಡ ಯಾವುದು ಗುಣ ಯಾವುದು ದೋಷ ಎಂಬ ಜ್ಞಾನವುಳ್ಳವನೂ ಕೂಡ ತನ್ನ ಪ್ರಕೃತಿಗೆ ತಕ್ಕಂತೆಯೇ ನಡೆದುಕೊಳ್ಳುತ್ತಾನೆ. ಅಂದ ಮೇಲೆ ಅಜ್ಞಾನಿಯು ಹಾಗೆ ನಡೆದುಕೊಳ್ಳುತ್ತಾನೆ ಎಂದು ಬೇರೆ ಹೇಳಬೇಕೆ? ಆದ್ದರಿಂದ ಎಲ್ಲ ಜೀವಿಗಳು ಅಂದರೆ ಪ್ರಾಣಿಗಳು ತಮ್ಮ ಪ್ರಕೃತಿಗೆ ಅನುಗುಣವಾಗಿ ಅಂದರೆ ತಮ್ಮ ಪ್ರಕೃತಿಗೆ ತಕ್ಕಂತೆಯೇ ಇರುತ್ತವೆ. ಇದು ಹೀಗಿರುವಾಗ ಅಂದರೆ ಪ್ರಕೃತಿಯು ಎಲ್ಲಕ್ಕಿಂತ ಬಲಶಾಲಿಯಾಗಿರುವಾಗ ಇಂದ್ರಿಯ ನಿಗ್ರಹವು ಏನು ಮಾಡಬಲ್ಲದು ಎಂದು ಅರ್ಥ. ಅಂದರೆ ವ್ಯಕ್ತಿ ತನ್ನ ತಮೋಗುಣ ರಜೋಗುಣ ಸತ್ವಗುಣಗಳಿಗೆ ಅನುಗುಣವಾಗಿಯೇ ಕೆಲಸ ಮಾಡುತ್ತಾನಲ್ಲವೇ? ಹೀಗೆ ಮನುಷ್ಯನ ಸಹಜ ಒಲವು ಪ್ರಕೃತಿಗೆ ಅಧೀನವಾಗಿಯೇ ಇರುತ್ತದೆ ಎಂದ ಮೇಲೆ ಶಾಸ್ತ್ರಗಳು ವಿಧಿ ನಿಷೇಧಗಳನ್ನು ಹೇಳುವುದೆಲ್ಲ ದಂಡ ಅಲ್ಲವೇ ಎಂಬ ಸಂಶಯವನ್ನು ಊಹಿಸಿ ಉತ್ತರಿಸುತ್ತಾನೆ. ಇಂದ್ರಿಯಸ್ಯೇಂದ್ರಿಯಸ್ಯಾರ್ಥೇ ರಾಗದ್ವೇಷೌ ವ್ಯವಸ್ಥಿತೌ ತಯೋರ್ನವಶಮಾಗಚ್ಛೇತ್ ತೌ ಹ್ಯಸ್ಯ ಪರಿಪಂಥಿನೌ. ಎಲ್ಲ ಇಂದ್ರಿಯಗಳಿಗೂ ಅಂದರೆ ವಿಷಯ ವಸ್ತುಗಳಿಗೂ ರಾಗ ದ್ವೇಷಗಳು ಅಂದರೆ ಬೇಕು ಬೇಡಗಳು ಇರುತ್ತವೆ. ಅವುಗಳ ಹಿಡಿತಕ್ಕೆ ಸಿಕ್ಕಿಕೊಳ್ಳಬಾರದು. ಏಕೆಂದರೆ ಅವು ಇವನ ಅಂದರೆ ಸಾಧಕನ ವೈರಿಗಳು. ಈ ಶ್ಲೋಕದಲ್ಲಿ ಇಂದ್ರಿಯಸ್ಯ ಎಂದು 2 ಸಲ ಹೇಳಿದ್ದರಿಂದ ಪ್ರತಿಯೊಂದು ಇಂದ್ರಿಯಕ್ಕೂ ಎಂದು ಹೇಳಿದಂತಾಯಿತು.
ಎಲ್ಲ ಇಂದ್ರಿಯಗಳಿಗೂ ಅಂದರೆ ಪ್ರತಿಯೊಂದು ಇಂದ್ರಿಯಕ್ಕೂ ತಮ್ಮ ವಿಷಯ ವಸ್ತುಗಳಲ್ಲಿ ಅವು ಸುಖಕರವಾಗಿದ್ದರೆ ರಾಗ, ಪ್ರತಿಕೂಲವಾಗಿದ್ದರೆ ದ್ವೇಷ ಎಂದು ಹೀಗೆ ರಾಗ ದ್ವೇಷಗಳು, ಬೇಕು ಬೇಡಗಳು ಇದ್ದೇ ಇರುತ್ತವೆ ಅನಿವಾರ್ಯವಾಗಿ. ಆದ್ದರಿಂದ ಜೀವಿಗಳ ಸಹಜ ಒಲವು ಅವುಗಳಿಗೆ ಅಂದರೆ ಆ ರಾಗ ದ್ವೇಷಗಳಿಗೆ ಅನುಸಾರವಾಗಿ ಇರುತ್ತವೆ. ಅದೇ ಅವುಗಳ ಪ್ರಕೃತಿ ಅಂದರೆ ಸ್ವಭಾವ. ಆದರೂ ಕೂಡ ಅವುಗಳ ಅಂದರೆ ರಾಗ ದ್ವೇಷಗಳ ಹಿಡಿತಕ್ಕೆ ಸಿಕ್ಕಿಕೊಳ್ಳಬಾರದು ಎಂದು ಶಾಸ್ತ್ರ ನಿಯಮಿಸುತ್ತದೆ. ಏಕೆಂದರೆ ಅವು ಇವನ ಮೋಕ್ಷವನ್ನು ಬಯಸುವವನ ವೈರಿಗಳು ಅಂದರೆ ಶತ್ರುಗಳು. ಒಟ್ಟು ಅಭಿಪ್ರಾಯ ಇದು. ಪ್ರಕೃತಿಯು ಅಂದರೆ ವಿಷಯ ವಸ್ತುಗಳ ನೆನಪು ಇತ್ಯಾದಿಗಳನ್ನು ಉಂಟು ಮಾಡಿ ರಾಗ ದ್ವೇಷಗಳನ್ನು ಹುಟ್ಟಿಸಿ ಆಳವಾದ ನೀರಿನ ಪ್ರವಾಹಕ್ಕೆ ಸಿಲುಕಿದವನಂತೆ ಎಚ್ಚರಗೇಡಿಯಾದ ಮನುಷ್ಯನನ್ನು ಪಾಪ ಕಾರ್ಯದಲ್ಲಿ ದಬ್ಬಿ ಬಿಡುತ್ತವೆ. ಆದರೆ ಹಾಗಾಗುವುದಕ್ಕೆ ಮೊದಲೇ ಶಾಸ್ತ್ರವು ವಿಷಯ ವಸ್ತುಗಳಲ್ಲಿ ರಾಗ ದ್ವೇಷಗಳು ಉಂಟಾಗದಂತೆ ತಡೆಹಿಡಿಯುವಂತಹ ಭಗವತ್ ಪೂಜೆ ಮುಂತಾದವುಗಳಲ್ಲಿ ಅವನನ್ನು ತೊಡಗಿಸುತ್ತವೆ. ಆಗ ಆಳವಾದ ನೀರಿನ ಪ್ರವಾಹಕ್ಕೆ ಸಿಲುಕಿಕೊಳ್ಳುವ ಮೊದಲೇ ದೋಣಿಯನ್ನು ಏರಿದವನಂತೆ ಅವನು ಅನರ್ಥದಿಂದ ಪಾರಾಗುತ್ತಾನೆ. ಹೀಗೆ ಪಶು ಮುಂತಾದವುಗಳಿಗೆ ಸಮವಾದ ತನ್ನ ಸಹಜ ಸ್ವಭಾವವನ್ನು ಬಿಟ್ಟು ಸ್ವಧರ್ಮದಲ್ಲಿ ಅಂದರೆ ತನ್ನ ಕರ್ತವ್ಯಗಳಲ್ಲಿ ನಿರತನಾಗಬೇಕು ಎಂದು ಹೇಳಿದ್ದಾಯಿತು. ಆದ್ದರಿಂದ ಇದನ್ನು ಕೇಳಿದ ಅರ್ಜುನನಂತಹ ವ್ಯಕ್ತಿ ತನ್ನ ಸಹಜ ಧರ್ಮವಾದ ಯುದ್ಧಾದಿಗಳನ್ನು ಬಿಟ್ಟು ಪರಧರ್ಮವಾದ ಅಹಿಂಸೆ ಮೊದಲಾದವನ್ನು ಆಚರಿಸಲು ಬಯಸುತ್ತಾನೆ. ಏಕೆಂದರೆ ಸ್ವಧರ್ಮವಾದ ಯುದ್ಧವು ಹಲವರಿಗೆ ದುಃಖವನ್ನು ಉಂಟು ಮಾಡುವಂತಹದ್ದು ಮತ್ತು ತುಂಬಾ ಕಷ್ಟ ಸಾಧ್ಯವಾದದ್ದು. ಆದರೆ ಪರಧರ್ಮವಾದ ಅಹಿಂಸಾದಿಗಳು ಆಚರಿಸಲು ಸುಲಭ ಸಾಧ್ಯವಾದುದು. ಅಲ್ಲದೆ ಎರಡು ಧರ್ಮಗಳೇ ಅಲ್ಲವೇ? ಹೀಗೆ ಭಾವಿಸಿ ಪರಧರ್ಮದಲ್ಲಿ ತೊಡಗಲು ಬಯಸುವಂತಹ ವ್ಯಕ್ತಿಗೆ ಭಗವಂತನು ಹೇಳುತ್ತಾನೆ, ಶ್ರೇಯಾನ್ ಸ್ವಧರ್ಮೋ ವಿಗುಣ ಪರಧರ್ಮಾತ್ ಸ್ವನುಷ್ಠಿತಾತ್ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹಃ. ಪರಧರ್ಮವನ್ನು ಚೆನ್ನಾಗಿ ಆಚರಿಸುವುದಕ್ಕಿಂತ ದೋಷಯುಕ್ತವಾದ ಸ್ವಧರ್ಮವು ಲೇಸು. ಸ್ವಧರ್ಮದಲ್ಲಿ ಮರಣವು ಒಳ್ಳೆಯದು, ಪರಧರ್ಮವು ಭಯವನ್ನು ಉಂಟು ಮಾಡುತ್ತದೆ. ಪರಧರ್ಮವನ್ನು ಅಂದರೆ ಚೆನ್ನಾಗಿ ಪರಿಪೂರ್ಣವಾದ ರೀತಿಯಲ್ಲಿ ಚಾಚೂ ತಪ್ಪದೆ ಆ ಪರಧರ್ಮವನ್ನು ಆಚರಿಸುವುದಕ್ಕಿಂತ ದೋಷಯುಕ್ತವಾದ ಅಂದರೆ ಸ್ವಲ್ಪ ಲೋಪದೋಷಗಳಿಂದ ಕೂಡಿದ ಸ್ವಧರ್ಮವು ಲೇಸು ಅಂದರೆ ಹೆಚ್ಚಿನದು. ಅದಕ್ಕೆ ಕಾರಣ ಯುದ್ಧವೇ ಮೊದಲಾದ ಸ್ವಧರ್ಮದಲ್ಲಿ ತೊಡಗಿದವನಿಗೆ ಮರಣವೂ ಕೂಡ ಒಳ್ಳೆಯದು, ಮಿಗಿಲಾದುದು. ಏಕೆಂದರೆ ಅದು ಸ್ವರ್ಗವನ್ನು ದೊರಕಿಸಿಕೊಡುತ್ತದೆ. ಆದರೆ ಪರಧರ್ಮವು ನಿಷಿದ್ಧವಾದ ಕಾರಣ ನರಕಕ್ಕೆ ಒಯ್ಯುವುದರಿಂದ ಅದು ತನಗೆ ಭಯವನ್ನು ಉಂಟು ಮಾಡುತ್ತದೆ. ಅವುಗಳ ಅಂದರೆ ರಾಗ ದ್ವೇಷಗಳ ಬೇಕು ಬೇಡಗಳ ಹಿಡಿತಕ್ಕೆ ಸಿಕ್ಕಿಕೊಳ್ಳಬಾರದು ಎಂದು ಹೇಳಲಾಗಿದೆ. ಇದು ಸಾಧ್ಯವಾಗದ ಮಾತು ಎಂದು ಭಾವಿಸಿ ಅರ್ಜುನನು ಹೇಳುತ್ತಾನೆ, ಅರ್ಜುನ ಉವಾಚ ಅಥ ಕೇನ ಪ್ರಯಕ್ತೋಯಂ ಪಾಪಂಚರತಿ ಪೂರುಷಃ ಅನಿಚ್ಛನ್ನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತಃ. ಅರ್ಜುನನು ಹೇಳಿದನು, ಹೇ ವಾರ್ಷ್ಣೇಯ ಕೃಷ್ಣ, ಹಾಗಾದರೆ ಈ ಮನುಷ್ಯನು ತನಗೆ ಇಷ್ಟವಿಲ್ಲದಿದ್ದರೂ ಯಾವುದರಿಂದ ಪ್ರೇರಿತನಾಗಿ ಬಲವಂತದಿಂದ ನಿಯೋಜಿತನಾದವನಂತೆ ಪಾಪ ಮಾಡುತ್ತಾನೆ? ವೃಷ್ಣೇರ್ ವಂಶೇವತೀರ್ಣೋ, ವೃಷ್ಟಿಯ ವಂಶದಲ್ಲಿ ಅವತರಿಸಿದವನು, ಹುಟ್ಟಿ ಬಂದವನು ವಾರ್ಷ್ಣೇಯ ಶ್ರೀಕೃಷ್ಣ. ಆದ್ದರಿಂದ ಈ ರೀತಿಯಾಗಿ ಕೃಷ್ಣನನ್ನು ಉದ್ದೇಶಿಸಿ, ಹೇ ವಾರ್ಷ್ಣೇಯ, ಈ ಮನುಷ್ಯನು ತನಗೆ ಇಷ್ಟವಿಲ್ಲದಿದ್ದರೂ ಯಾವುದರಿಂದ ಪ್ರೇರಿತನಾಗಿ ಅಂದರೆ ನೂಕಲ್ಪಟ್ಟು ಪಾಪವನ್ನು ಅಂದರೆ ಕೆಡುಕನ್ನುಂಟು ಮಾಡುವ ಪಾಪ ಕಾರ್ಯವನ್ನು ಮಾಡುತ್ತಾನೆ. ವಿವೇಕದ ಬಲದಿಂದ ಕಾಮ ಮತ್ತು ಕ್ರೋಧವನ್ನು ತಡೆಹಿಡಿದ ಮನುಷ್ಯನೂ ಕೂಡ ಮತ್ತೆ ಪಾಪ ಕಾರ್ಯಕ್ಕೆ ಇಳಿಯುವುದು ಕಂಡು ಬರುತ್ತದೆ. ಆದ್ದರಿಂದ ಅವೆರಡಕ್ಕೂ ಅಂದರೆ ಕಾಮ ಕ್ರೋಧಗಳಿಗೆ
ಮೂಲದಲ್ಲಿ ಯಾವುದೋ ಮತ್ತೊಂದು ಪ್ರೇರಕ ಶಕ್ತಿ ಇರಬೇಕು ಎಂದು ಊಹಿಸಿದ್ದರಿಂದ ಈ ಪ್ರಶ್ನೆಯನ್ನು ಕೇಳುತ್ತಿದ್ದಾನೆ. ಭಗವಂತನು ಅದಕ್ಕೆ ಉತ್ತರವಾಗಿ ಹೇಳುತ್ತಾನೆ, ಶ್ರೀ ಭಗವಾನುವಾಚ ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮದ್ಭವಃ ಮಹಾಶನೋ ಮಹಾಪಾಪ್ಮ ವಿದ್ಯೇನಮಿಹ ವೈರಿಣಂ. ಇದು ಕಾಮ, ಇದು ಕ್ರೋಧ, ಇದು ರಜೋಗುಣದಿಂದ ಹುಟ್ಟಿದ್ದು, ಸಿಕ್ಕಾಪಟ್ಟೆ ಹಸಿವು ಉಳ್ಳದ್ದು ಇದು, ಮತ್ತು ಕಡು ಪಾಪಿ ಇದು. ಇದನ್ನು ಇಲ್ಲಿ ಶತ್ರು ಎಂದು ತಿಳಿ ಭಗವಂತನು ಹೇಳುತ್ತಿದ್ದಾನೆ. ರಜೋಗುಣ ಸಮುದ್ಭವ ರಜೋಗುಣಾತ್ ಸಮುದ್ಭವತಿ ಇತಿ ತಥಾ. ರಜೋಗುಣದಿಂದ ಹುಟ್ಟುತ್ತದೆ ಎಂಬ ಕಾರಣದಿಂದ ಹಾಗೆ ರಜೋಗುಣ ಸಮುದ್ಭವ ಎನ್ನಲಾಗಿದೆ. ಮಹಾಶನಃ ಅಂದರೆ ಮಹತ್ ಅಶನಂ ಯಸ್ಯ ಸಹ. ಬಹಳವಾದ ಹಸಿವು ಯಾವುದಕ್ಕಿದೆಯೋ ಅದು ಮಹಾಶನಃ. ಯಾವ ಕಾರಣದ ಕುರಿತಾಗಿ ನೀನು ಕೇಳಿದೆಯೋ ಅದು ಆ ಕಾಮವೇ ಎನ್ನುತ್ತಾನೆ ಕೃಷ್ಣ. ಏಕೆಂದರೆ ಅರ್ಜುನ ಕೇಳುತ್ತಾನೆ, ಹಿಂದೆ ನೀನು ಎಲ್ಲ ಇಂದ್ರಿಯಗಳಿಗೂ ಎಂದು ಹೇಳುವಾಗ ಕ್ರೋಧವನ್ನೂ ಹೇಳಿರುವೆಯಲ್ಲ ಎಂದರೆ ಶ್ರೀಕೃಷ್ಣ ಮುಂದೆ ಹೇಳುತ್ತಾನೆ, ನಿಜ, ಆದರೆ ಅದು ಕ್ರೋಧ ಅದಕ್ಕಿಂತಲೂ ಕ್ರೋಧವೆಂಬುದು ಅದಕ್ಕಿಂತಲೂ ಬೇರೆ ಅಲ್ಲ. ಬದಲಾಗಿ ಕ್ರೋಧವೂ ಕೂಡ ಇದೇ ಕಾಮವೇ ಆಗಿದೆ. ಏಕೆಂದರೆ ಕಾಮವೇ ಅದಕ್ಕೆ ಏನಾದರೂ ತಡೆ ಉಂಟಾದಾಗ ಕ್ರೋಧವಾಗಿ ಕಾಣಿಸಿಕೊಳ್ಳುತ್ತದೆ. ಆದ್ದರಿಂದ ಹಿಂದೆ ನಾನು ಕ್ರೋಧವನ್ನು ಪ್ರತ್ಯೇಕವಾಗಿ ಹೆಸರಿಸಿದ್ದರೂ ಕೂಡ ಕಾಮವನ್ನು ಗೆದ್ದರೆ ಕ್ರೋಧವನ್ನು ಗೆದ್ದಂತೆಯೇ ಎಂಬ ಕಾರಣದಿಂದ ಈ ಶ್ಲೋಕದಲ್ಲಿ ಅದು ಮತ್ತು ಕಾಮ ಅಂದರೆ ಕ್ರೋಧ ಮತ್ತು ಕಾಮ ಒಂದೇ ಎಂಬುದಾಗಿ ಹೇಳುತ್ತಿದ್ದೇನೆ. ಇದು ರಜೋಗುಣದಿಂದ ಹುಟ್ಟಿದ್ದು. ಹೀಗೆ ಹೇಳಿದ್ದರಿಂದ ಸತ್ವಗುಣವನ್ನು ಹೆಚ್ಚಿಸಿಕೊಳ್ಳುವ ಮೂಲಕ ರಜೋಗುಣವನ್ನು ಕಡಿಮೆ ಮಾಡಿಕೊಂಡರೆ ಆಗ ಕಾಮವು ಕಡಿಮೆಯಾಗುತ್ತದೆ ಎಂದು ಸೂಚಿಸಿದಂತಾಯಿತು. ಇದನ್ನು ಅಂದರೆ ಈ ಕಾಮವನ್ನು ಇಲ್ಲಿ ಮುಕ್ತಿ ಮಾರ್ಗದಲ್ಲಿರುವ ಶತ್ರು ಎಂದು ತಿಳಿ. ಈ ಕಾಮವನ್ನು ದಾನದ ಮೂಲಕ ಅಂದರೆ ಅದಕ್ಕೆ ಬೇಕಾದ್ದನ್ನು ಕೊಟ್ಟು ತೃಪ್ತಿಪಡಿಸಲು ಸಾಧ್ಯವಿಲ್ಲ ಎಂದು ತಿಳಿಸಲು ಮಹಾಶನಃ ಅಂದರೆ ಅದು ಸಿಕ್ಕಾಪಟ್ಟೆ ಹಸಿವು ಉಳ್ಳದ್ದು. ಅದಕ್ಕೆ ಎಷ್ಟೇ ಕೊಟ್ಟರೂ ಅದು ತೀರಿತು ಎಂಬುದೇ ಇರುವುದಿಲ್ಲ, ಕಾಮಕ್ಕೆ ತೃಪ್ತಿ ಎಂಬುದೇ ಇರುವುದಿಲ್ಲ. ಅಂದರೆ ಇಂಗಿಸಲಾರದ ಹಸಿವು ಉಳ್ಳದ್ದು ಈ ಕಾಮ ಎಂದು ಅರ್ಥ. ಹಾಗೆಯೇ ಸಾಮದ ಮೂಲಕ ಅಂದರೆ ಗೆಳೆತನ ಮಾಡಿಕೊಳ್ಳುವ ಮೂಲಕ ಕೂಡ ಅದನ್ನು ಸಮಾಧಾನಗೊಳಿಸಲು ಸಾಧ್ಯವಿಲ್ಲ. ಏಕೆಂದರೆ ಅದು ಕಡು ಪಾಪಿ, ಬಹಳ ಉಗ್ರವಾದದ್ದು. ಕಾಮವು ಎಂಥ ವೈರಿ ಎಂಬುದನ್ನು ಭಗವಂತನು ಇಲ್ಲಿ ತೋರಿಸುತ್ತಿದ್ದಾನೆ. ಧೂಮೇನ ವ್ರಿಯತೆ ವನ್ಹಿ ಯಥಾದರ್ಶೋ ಮಲೇನ ಚ ಯಥೋಲ್ಬೇನಾವ್ರತೋ ಗರ್ಭ ತಥಾ ತೇನೇದಮಾವೃತಂ. ಹೇಗೆ ಬೆಂಕಿಯನ್ನು ಹೊಗೆಯು ಮುತ್ತುತ್ತದೋ, ಕನ್ನಡಿಯನ್ನು ಧೂಳು ಮುಚ್ಚುತ್ತದೋ ಮತ್ತು ಭ್ರೂಣವನ್ನು ಜರಾಯು ಎಂಬ ಪೊರೆಯು ಆವರಿಸುತ್ತದೋ, ಹಾಗೆ ಅದರಿಂದ ಇದು ಅಂದರೆ ಕಾಮದಿಂದ ಜ್ಞಾನವು ಮುಸುಕಲ್ಪಟ್ಟಿದೆ. ಜ್ಞಾನವೆಂಬುದನ್ನು ಮುಂದೆ ಹೇಳುತ್ತಾನೆ. ಈ ಕಾಮವು ಅದನ್ನು ಮುಸುಕು ಹಾಕಿಕೊಂಡಿದೆ. ಹೇಗೆ ಬೆಂಕಿಯನ್ನು ಅದರೊಂದಿಗೆ ಹುಟ್ಟಿದ ಅದರ ಹೊಗೆಯು ಮುತ್ತುತ್ತದೋ, ಕವಿಯುತ್ತದೋ, ಹೇಗೆ ಕನ್ನಡಿಯನ್ನು ಹೊರಗಿನಿಂದ ಬಂದ ಧೂಳು ಮುಚ್ಚುತ್ತದೋ ಮತ್ತು ಹೇಗೆ ಭ್ರೂಣವನ್ನು ಜರಾಯು ಗರ್ಭವನ್ನು ಸುತ್ತುವರಿದಿರುವ ಪೊರೆಯು ಆವರಿಸುತ್ತದೋ, ಎಲ್ಲ ಕಡೆಯಲ್ಲೂ ಹೊಂದಿಸುತ್ತದೋ, ಹಾಗೆ ಈ ಮೂರೂ ವಿಧದಲ್ಲಿ ಅದರಿಂದ ಅಂದರೆ ಕಾಮದಿಂದ ಇದು ಮುಚ್ಚಲ್ಪಟ್ಟಿದೆ. ಆದರೆ ಇಲ್ಲಿ ಇದು ಎಂದರೆ ಯಾವುದು? ಇದು ಕಾಮದಿಂದ ಇದು ಮುಚ್ಚಲ್ಪಟ್ಟಿದೆ ಎಂದು ಹೇಳುತ್ತಿರುವನಲ್ಲ, ಇದು ಎಂದರೆ ಯಾವುದು ಎಂಬುದನ್ನು ತೋರಿಸುತ್ತಾ ಕಾಮದ ವೈರಿತನವನ್ನು, ಕಾಮವು ಯಾವುದಕ್ಕೆ ವೈರಿ ಎಂಬುದನ್ನು ಭಗವಂತನು ಸ್ಪಷ್ಟಪಡಿಸುತ್ತಾನೆ. ಆವೃತಂ ಜ್ಞಾನಮೇತೇನ ಜ್ಞಾನಿನೋ ನಿತ್ಯವೈರಿಣ ಕಾಮರೂಪೇಣ ಕೌಂತೇಯ ದುಷ್ಪೂರೇಣಾನಲೇನ ಚ. ಎಲೈ ಕೌಂತೆಯ, ಜ್ಞಾನಿಗೆ ನಿತ್ಯ ವೈರಿಯಾದ ಈ ಕಾಮವೆಂಬ ತಣಿಸಲಾಗದ ಬೆಂಕಿಯಿಂದ
ಜ್ಞಾನವು ಮುಚ್ಚಲ್ಪಟ್ಟಿದೆ. ಇಲ್ಲಿ ಕಾಮವು ಮುಚ್ಚುತ್ತಿರುವುದು ಯಾವುದನ್ನು ಎಂದರೆ ಜ್ಞಾನವನ್ನು. ಹಿಂದಿನ ಶ್ಲೋಕದಲ್ಲಿ ಹೇಳಿದ ಇದು ಎಂದರೆ ವಿವೇಕ ಪ್ರಜ್ಞೆಯು, ಇದರಿಂದ ಅಂದರೆ ಕಾಮದಿಂದ, ವಿವೇಕ ಪ್ರಜ್ಞೆಯು ಕಾಮದಿಂದ ಮುಚ್ಚಲ್ಪಟ್ಟಿದೆ. ಅಜ್ಞಾನಿಯ ಪಾಲಿಗೆ ಭೋಗವನ್ನು ಅನುಭವಿಸುವ ಸಮಯದಲ್ಲಿ ಕಾಮವು ಸುಖಕ್ಕೆ ಕಾರಣವಾಗಿರುತ್ತದೆ, ಆದರೆ ಪರಿಣಾಮದಲ್ಲಿ ವೈರಿಯಾಗುತ್ತದೆ ಅಲ್ಲವೇ? ಆದರೆ ವಿವೇಕಿಗಾದರೋ ಅದರಿಂದ ಅಂದರೆ ಕಾಮದಿಂದ ಉಂಟಾಗುವ ಕೆಡುಕಿನ ಅರಿವಿನಿಂದಾಗಿ ಅದು ಆಗಲೂ ಅಂದರೆ ಸುಖ ಪಡುವಾಗಲೂ ದುಃಖಕರವೇ ಆಗಿರುವುದರಿಂದ ಆ ಕಾಮವನ್ನು ನಿತ್ಯ ವೈರಿ ಎಂದು ಹೇಳಲಾಗಿದೆ. ಅಲ್ಲದೆ ಭೋಗ ವಸ್ತುಗಳನ್ನು ಎಷ್ಟೇ ಒದಗಿಸಿದರೂ ಕೂಡ ಅದು ತಣಿಯುವುದಿಲ್ಲ, ತೃಪ್ತಿ ಹೊಂದುವುದಿಲ್ಲ. ಅದು ಅಂದರೆ ಕಾಮವು ಶೋಕಕ್ಕೆ ಹಾಗೂ ಯಾತನೆಗೆ ಕಾರಣವಾಗುವುದರಿಂದ ಅದು ಬೆಂಕಿ ಇದ್ದಂತೆ. ಇದರಿಂದಾಗಿ ಅದು ಎಲ್ಲರಿಗೂ ಎಲ್ಲ ಕಾಲದಲ್ಲೂ ಶತ್ರು ಎನ್ನಲಾಗಿದೆ. ಈಗ ಮುಂದಿನ 2 ಶ್ಲೋಕಗಳಲ್ಲಿ ಅದರ ಅಂದರೆ ಕಾಮದ ನೆಲೆಯನ್ನು, ಆ ಕಾಮಕ್ಕೆ ಆಸರೆ ಯಾವುದು ಎಂಬುದನ್ನು ಹೇಳುತ್ತಾ ಅದನ್ನು ಗೆಲ್ಲುವ ಉಪಾಯವನ್ನು ತಿಳಿಸುತ್ತಾನೆ. ಇಂದ್ರಿಯಾಣಿ ಮನೋಬುದ್ಧಿ ಅಸ್ಯಾಧಿಷ್ಠಾನಮುಚ್ಯತೆ ಏತೈರ್ವಿಮೋಹ ಯತ್ಯೇಷ ಜ್ಞಾನಮಾವೃತ್ಯ ದೇಹಿನಂ. ಇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿ ಇವು ಇದರ ಅಂದರೆ ಕಾಮದ ನೆಲೆ ಅಂದರೆ ಆಶ್ರಯ ಸ್ಥಾನ ಎಂದು ಹೇಳಲ್ಪಟ್ಟಿದೆ. ಇದು ಅಂದರೆ ಕಾಮವು ಇವುಗಳ ಮೂಲಕ ಅಂದರೆ ಇಂದ್ರಿಯಗಳು, ಮನಸ್ಸು, ಬುದ್ಧಿ ಇವುಗಳ ಮೂಲಕ ಜ್ಞಾನವನ್ನು ಮುಚ್ಚಿ ಶರೀರವನ್ನು ಧರಿಸಿದ ಆತ್ಮವನ್ನು ಅಂದರೆ ಜೀವಿಯನ್ನು ಮರುಳುಗೊಳಿಸುತ್ತವೆ. ಇಲ್ಲಿ ವಿಷಯ ವಸ್ತುಗಳನ್ನು ನೋಡುವುದು, ಕೇಳುವುದು ಇತ್ಯಾದಿ ಚಟುವಟಿಕೆಗಳು, ಅವುಗಳ ಕುರಿತು ಭಾವಿಸುವುದು ಮತ್ತು ಅವುಗಳನ್ನು ಅನುಭವಿಸಬೇಕೆಂದು ನಿರ್ಧರಿಸುವುದು, ಈ 3 ಬಗೆಯ ಪ್ರಕ್ರಿಯೆಯಿಂದ ಕಾಮವು ಉತ್ಪನ್ನವಾಗುತ್ತದೆ. ಆದ್ದರಿಂದಲೇ ಇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿ ಇವು ಇದರ ನೆಲೆ, ಆಶ್ರಯ ಸ್ಥಾನ, ಕಾಮಕ್ಕೆ ಆಶ್ರಯ ಸ್ಥಾನ ಎಂದು ಹೇಳಲ್ಪಟ್ಟಿದೆ. ಇದು ಅಂದರೆ ಕಾಮವು ಇವುಗಳ ಮೂಲಕ ಅಂದರೆ ತನಗೆ ನೆಲೆಯಾದ ಇಂದ್ರಿಯಾದಿಗಳ ಮೂಲಕ, ಇಂದ್ರಿಯ, ಮನಸ್ಸು, ಬುದ್ಧಿ ಇವುಗಳ ಮೂಲಕ ನೋಡುವುದು ಮುಂತಾದ ಚಟುವಟಿಕೆಗಳಿಂದ ಕೂಡಿದ ಇಂದ್ರಿಯಾದಿಗಳ ಮೂಲಕ ಜ್ಞಾನವನ್ನು ಅಂದರೆ ವಿವೇಕ ಪ್ರಜ್ಞೆಯನ್ನು ಮುಚ್ಚಿ ಶರೀರಧಾರಿಯಾದ ಆತ್ಮವನ್ನು ಅಂದರೆ ಜೀವಿಯನ್ನು ಮರುಳುಗೊಳಿಸುತ್ತವೆ. ತಸ್ಮಾತ್ ತ್ವಮಿಂದ್ರಿಯಾಣ್ಯಾದೌ ನಿಯಮ್ಯ ಭರತರ್ಷಭ ಪಾಪ್ಮಾನಂ ಪ್ರಜಹಿಹ್ಯೇನಂ ಜ್ಞಾನ ವಿಜ್ಞಾನನಾಶನಂ. ಎಲೈ ಭರತ ವಂಶದಲ್ಲಿ ಶ್ರೇಷ್ಠನೇ ಅಂದರೆ ಅರ್ಜುನ, ಆದ್ದರಿಂದ ನೀನು ಮೊದಲು ಇಂದ್ರಿಯಗಳನ್ನು ಹಿಡಿತಕ್ಕೆ ತಂದುಕೊಂಡು ಜ್ಞಾನ ವಿಜ್ಞಾನಗಳನ್ನು ನಾಶ ಮಾಡುವ ಈ ಪಾಪಿಯನ್ನು ಅಂದರೆ ಕಾಮವನ್ನು ಕೊಲ್ಲು. ಮೊದಲು ಕಾಮದಿಂದ ನೀನು ಮರುಳುಗೊಳ್ಳುವ ಮೊದಲೇ ಇಂದ್ರಿಯಗಳನ್ನು ಮತ್ತು ಮನಸ್ಸು ಬುದ್ಧಿಗಳನ್ನು ಹಿಡಿತಕ್ಕೆ ತಂದುಕೊಂಡು ಈ ಪಾಪಿಯನ್ನು ಅಂದರೆ ಪಾಪಿಷ್ಠವಾದ ಕರ್ಮವನ್ನು ಸಂಪೂರ್ಣವಾಗಿ ಕೊಲ್ಲು ಅಂದರೆ ನಾಶ ಮಾಡು ಅಥವಾ ಸಂಪೂರ್ಣವಾಗಿ ತ್ಯಜಿಸು ಎಂದು ಅರ್ಥವಾಗಬಹುದು. ಜ್ಞಾನ ವಿಜ್ಞಾನಗಳನ್ನು ನಾಶ ಮಾಡುವ ಎಂದರೆ ಇಲ್ಲಿ ಜ್ಞಾನ ಎಂದರೆ ಆತ್ಮಜ್ಞಾನ, ವಿಜ್ಞಾನ ಎಂದರೆ ಶಾಸ್ತ್ರಗಳ ಜ್ಞಾನ. ಅವೆರಡನ್ನೂ ನಾಶ ಮಾಡುವ ಎಂದರೆ ನಾಶ ಮಾಡುವ ಎಂದರ್ಥ. ಅಥವಾ ಜ್ಞಾನ ಎಂದರೆ ಶಾಸ್ತ್ರಗಳಿಂದ ಹಾಗೂ ಗುರುವಿನ ಬೋಧನೆಯಿಂದ ದೊರೆತದ್ದು, ವಿಜ್ಞಾನ ಎಂದರೆ ಧ್ಯಾನದಿಂದ ಮೂಡಿದ್ದು ಅಂದರೆ ತನ್ನ ಅರಿವಿಗೆ ತಂದುಕೊಂಡದ್ದು. ಏಕೆಂದರೆ ಶ್ರುತಿ ಹೇಳುತ್ತದೆ, ವಿವೇಕಿಯಾದ ಸಾಧಕನು ಇದನ್ನೇ ಅಂದರೆ ಶಾಸ್ತ್ರಗಳಿಂದ ಮತ್ತು ಆಚಾರ್ಯನಿಂದ ತಿಳಿದುಕೊಂಡು ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಸಾಧನೆಯಲ್ಲಿ ತೊಡಗಬೇಕು. ಯಾವ ಆತ್ಮಸ್ವರೂಪದ ಮೇಲೆ ಮನಸ್ಸನ್ನು ಏಕಾಗ್ರಗೊಳಿಸುವುದರಿಂದ ಇಂದ್ರಿಯಗಳನ್ನು ಹಿಡಿತಕ್ಕೆ ತಂದುಕೊಳ್ಳಲು ಸಾಧ್ಯವೋ ಆ ಆತ್ಮ ತತ್ವವು ಶರೀರ ಮುಂತಾದವುಗಳಿಗಿಂತ ಬೇರೆಯಾದುದು ಎಂಬುದನ್ನು ಈಗ ಬಿಡಿಸಿ ತೋರಿಸುತ್ತಾನೆ. ಇಂದ್ರಿಯಾಣಿ ಪರಾಣ್ಯಾಹು ಇಂದ್ರಿಯೇಭ್ಯಃ ಪರಂ ಮನಃ
ಮನಸಸ್ತು ಪರಾ ಬುದ್ಧಿ ಯೋ ಬುದ್ಧಿ ಪರತಸ್ತು ಸಹ. ಇಂದ್ರಿಯಗಳು ಅಂದರೆ ವಿಷಯ ವಸ್ತುಗಳಿಗಿಂತ ಶ್ರೇಷ್ಠವೆಂದು ಹೇಳುತ್ತಾರೆ. ಇಂದ್ರಿಯಗಳಿಗಿಂತ ಮನಸ್ಸು ಮಿಗಿಲಾದುದು. ಇಲ್ಲಿ ವಿಷಯ ವಸ್ತುಗಳಿಗಿಂತ ಇಂದ್ರಿಯಗಳು ಶ್ರೇಷ್ಠ, ಇಂದ್ರಿಯಗಳಿಗಿಂತ ಮನಸ್ಸು ಮಿಗಿಲಾದುದು, ಮನಸ್ಸಿಗಿಂತ ಬುದ್ಧಿಯು ಹೆಚ್ಚಿನದು. ಆದರೆ ಯಾವುದು ಬುದ್ಧಿಗಿಂತಲೂ ಉತ್ತಮವಾದುದೋ ಅದೇ ಆತ್ಮ. ಇಂದ್ರಿಯಗಳು ಗ್ರಾಹ್ಯವಾದ ಅಂದರೆ ನಮಗೆ ಗೋಚರಿಸುವ ಶರೀರ ಮುಂತಾದವುಗಳಿಗಿಂತ ಶ್ರೇಷ್ಠವೆಂದು ಹೇಳುತ್ತಾರೆ. ಏಕೆಂದರೆ ಅವು ಅಂದರೆ ಇಂದ್ರಿಯಗಳು ಸೂಕ್ಷ್ಮವಾದವು ಹಾಗೂ ಬೆಳಗುವಂತಹವು, ಅಂದರೆ ವಿಷಯಗಳನ್ನು ನಮಗೆ ತಿಳಿಸುವಂತಹವುಗಳು. ಅದರಿಂದ ಅವು ಅಂದರೆ ಇಂದ್ರಿಯಗಳು ವಿಷಯ ವಸ್ತುಗಳಿಗಿಂತ ಬೇರೆ ಎಂಬುದನ್ನು ಹೇಳಿದಂತಾಯಿತು. ಇಂದ್ರಿಯಗಳಿಗಿಂತ ಅದನ್ನು ಹಂಬಲಿಸುವ ಮನಸ್ಸು ಮಿಗಿಲಾದುದು. ಏಕೆಂದರೆ ಈ ಮನಸ್ಸೇ ಅವನ್ನು ಅಂದರೆ ಇಂದ್ರಿಯಗಳನ್ನು ಕಾರ್ಯದಲ್ಲಿ ತೊಡಗಿಸುತ್ತದೆ. ಮನಸ್ಸಿಗಿಂತಲೂ ನಿರ್ಧಾರವನ್ನು ತೆಗೆದುಕೊಳ್ಳುವ ನಿಶ್ಚಯಾತ್ಮಕ ಬುದ್ಧಿಯನ್ನು ಹೊಂದಿರುವ ಬುದ್ಧಿಯು ಹೆಚ್ಚಿನದು. ಏಕೆಂದರೆ ಹಂಬಲ ಉಂಟಾಗಬೇಕಾದರೆ ಮೊದಲು ಅದನ್ನು ಅನುಭವಿಸಬೇಕೆಂದು ನಿಶ್ಚಯ ಮಾಡಿರಬೇಕಾಗುತ್ತದೆ. ಆದರೆ ಯಾವುದು ಬುದ್ಧಿಗಿಂತಲೂ ಉತ್ತಮವಾದುದೋ, ಬುದ್ಧಿಗೆ ಸಾಕ್ಷಿಯಾಗಿ ನೆಲೆಸಿರುವುದೋ ಮತ್ತು ಅತ್ಯಂತ ಒಳಗಿರುವುದೋ ಅದು ಆತ್ಮ. ಶರೀರವನ್ನು ಧರಿಸಿದ ಆತ್ಮವನ್ನು ಅಂದರೆ ಜೀವಿಯನ್ನು ಎನ್ನುವಾಗ ಶ್ಲೋಕದಲ್ಲಿ ಯಾರನ್ನೂ ಅಂದರೆ ದೇಹಿನಂ ಶರೀರವುಳ್ಳವನು ಎಂದು ಹೇಳಲಾಗಿದೆಯೋ, ಶರೀರವುಳ್ಳವನು ಎಂದು ಹೇಳಲಾಗಿದೆಯೋ ಆ ಆತ್ಮವನ್ನೇ ಇಲ್ಲಿ ಈ ಶ್ಲೋಕದಲ್ಲಿ ಸಹ ಅದು ಎಂದು ಸೂಚಿಸಲಾಗಿದೆ. ಹೀಗೆ ಹೇಳಿ ಈಗ ಮುಕ್ತಾಯಗೊಳಿಸುತ್ತಾನೆ. ಏವಂ ಬುದ್ಧೇ ಪರಂ ಬುದ್ಧ್ವಾ ಸಂಸ್ತಭ್ಯಾತ್ಮಾನಮಾತ್ಮನಾ ಜಹಿ ಶತ್ರುಂ ಮಹಾಬಾಹೋ ಕಾಮರೂಪಂ ದುರಾಸದಂ. ಎಲೆ ಮಹಾಬಾಹುವೆ ಅರ್ಜುನ, ಹೀಗೆ ಬುದ್ಧಿಗಿಂತ ಉತ್ತಮವಾದುದನ್ನು ಅರಿತುಕೊಂಡು ಆತ್ಮದಿಂದ ಆತ್ಮವನ್ನು ತಡೆಹಿಡಿದು ಗೆಲ್ಲಲು ಕಷ್ಟಕರವಾದ ಕಾಮವೆಂಬ ವೈರಿಯನ್ನು ಕೊಲ್ಲು. ವಿಷಯ ವಸ್ತುಗಳ ಹಾಗೂ ಇಂದ್ರಿಯಗಳ ದೆಸೆಯಿಂದ ಹುಟ್ಟುವ ಕಾಮಾದಿ ವಿಕಾರಗಳು ಅಂದರೆ ಬದಲಾವಣೆಗಳು ಬುದ್ಧಿಗೆ ಸೇರಿದವುಗಳೇ ಹೊರತು ಆತ್ಮಕ್ಕಲ್ಲ. ಆತ್ಮವಾದರೂ ವಿಕಾರವಿಲ್ಲದ್ದು ಅಂದರೆ ಬದಲಾವಣೆ ಇಲ್ಲದ್ದು ಮತ್ತು ಆ ಬದಲಾವಣೆಗಳಿಗೆ ಸಾಕ್ಷಿಯಾಗಿರುವಂಥದ್ದು. ಹೀಗಾಗಿ ಬುದ್ಧಿಗಿಂತ ಉತ್ತಮವಾದುದು ಆತ್ಮ. ಆ ಆತ್ಮವನ್ನು ಅರಿತುಕೊಂಡು ಆತ್ಮದಿಂದ ಈ ಬಗೆಯ ನಿರ್ಧಾರ ತೆಗೆದುಕೊಳ್ಳುವ ಬುದ್ಧಿಯಿಂದ ಆತ್ಮವನ್ನು ಅಂದರೆ ಮನಸ್ಸನ್ನು ತಡೆ ಹಿಡಿದು ಸ್ಥಿರಗೊಳಿಸಿ ಕಾಮವೆಂಬ ವೈರಿಯನ್ನು ಕೊಲ್ಲು ಅಂದರೆ ಸಾಯಿಸು. ಗೆಲ್ಲಲು ಕಷ್ಟಕರವಾದ ಎಂದರೆ ಹತ್ತಿಕ್ಕಲು ಕಷ್ಟ ಸಾಧ್ಯವಾದ ಅಂದರೆ ಅದು ಯಾವ ಬಗೆಯಿಂದ ಕೆಲಸ ಮಾಡುತ್ತದೆ ಎಂಬುದನ್ನು ಊಹಿಸಿಕೊಳ್ಳುವುದಕ್ಕೂ ಸಾಧ್ಯವಿಲ್ಲ ಎಂದು ಅರ್ಥ. ಸ್ವಧರ್ಮೇಣ ಯಮಾರಾಧ್ಯ ಭಕ್ತ್ಯಾ ಮುಕ್ತಿ ಮಿತಾ ಬುಧಾಹ ತಂ ಕೃಷ್ಣಂ ಪರಮಾನಂದಂ ತೋಷಯೇತ್ ಸರ್ವಕರ್ಮಭಿಃ. ತಮ್ಮ ಕರ್ತವ್ಯಗಳನ್ನು ಸ್ವಧರ್ಮಗಳನ್ನು ನೆರವೇರಿಸುವ ಮೂಲಕ ಜ್ಞಾನಿಗಳು ಯಾರನ್ನು ಭಕ್ತಿಯಿಂದ ಆರಾಧಿಸಿ ಮುಕ್ತಿ ಹೊಂದಿದರೋ ಆ ಪರಮಾನಂದ ಸ್ವರೂಪನಾದ ಶ್ರೀಕೃಷ್ಣನನ್ನು ಎಲ್ಲ ಕರ್ಮಗಳಿಂದ ಸಂತುಷ್ಟಿಗೊಳಿಸಬೇಕು. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಕರ್ಮಯೋಗೋ ನಾಮ ತೃತೀಯೋಧ್ಯಾಯಃ. ಹೀಗೆ ಶ್ರೀಧರ ಸ್ವಾಮಿಯಿಂದ ಬರೆಯಲ್ಪಟ್ಟ ಸುಬೋಧಿನಿ ಎಂಬ ವ್ಯಾಖ್ಯಾನದಲ್ಲಿ ಕರ್ಮಯೋಗ ಎಂಬ 3ನೆಯ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.